ಹಲೋ ಮೀನಾಕ್ಷಿ, ಏನ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇದೇನು ಡಾಕ್ಟರ್ ಹೋದ್ಮೇಲೆ ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಯಾಕೆ ಈ ನಿಮ್ಮ ಮೀನಾಕ್ಷಿಯನ್ನು ಆಗ್ಲೇ ಮರ್ತು ಬಿಟ್ರೇನು? ಛೆ, ಹಾಗೇನಿಲ್ಲ ಮೀನಾಕ್ಷಿ. ನನ್ನ ಡಾಕ್ಟರ್ ಇಂಟರ್ವ್ಯೂ ಸಮಯದಲ್ಲಿ ನೀವು ನಿಮ್ಮ ತಂದೆಯಿಂದ 50,000 ಹಣ ಕೊಡದೆ ಹೋಗಿದ್ದೀರಿ. ನಾನು ಈ ಜನ್ಮದಲ್ಲಿ ಡಾಕ್ಟರ್ನಾಗುತ್ತಿರ್ಲಿಲ್ಲ. ಈ ನಿಮ್ಮ ತ್ಯಾಗದ ಮುಂದೆ ನಿಮ್ಮನ್ನು ಎಷ್ಟು ಹೊಗಳಿದರೂ ಕಮ್ಮಿನೇ. ಮೀನಾಕ್ಷಿ, ನನ್ನ ಪಾಲಿನ ದೇವರಂತ ಹೇಳಿದರು ತಪ್ಪಾಗಲಾರದು. ನೋಡಿ, ನಾನೇನು ಅಂತ ಸಹಾಯ ಮಾಡಿದ್ರೆ ಅಂತ ಈ ರೀತಿ ಹೋಗ್ತಾ ಇದ್ರ? ಏನೋ ನಾನೊಂದು ಫ್ರೆಂಡ್ ಆಗಿ ನಿಮ್ಗೆ ಸಹಾಯ ಮಾಡ್ತೀನಿ ಅಷ್ಟೇ. ಮೀನಾಕ್ಷಿ, ಈ ನಿಮ್ಮ ಹೃದಯ ಬಲು ವಿಶಾಲವಾದದಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಈ ಸಮಾಜದಲ್ಲಿ 50,000 ಹಣ ಯಾರು ಕೊಡ್ತಾರೆ ನೀವೇ ಹೇಳಿ ನೋಡೋಣ. ನನಗೆ ಸ್ವಲ್ಪ ಕಾಲಾವಕಾಶ ಕೊಟ್ರಿ, ಖಂಡಿತವಾಗಿ ನಿಮ್ಮ ಹಣ ವಾಪಸ್ ಕೊಡ್ತೀನಿ. ಹಣ ಕೊಡುವಂತ ಹೇಳಿದವರು ಯಾರು? ಹಣ ಕೊಡೋ ಬದಲು ನೀವು ಒಂದು ನನಗೆ ಸಹಾಯ ಮಾಡಿದ್ರಿ ಅಷ್ಟೇ ಸಾಕು. ಕೇಳು ಮೀನಾಕ್ಷಿ, ನಿಮಗೆ ಯಾವ ಸಹಾಯ ಬೇಕು ಅಂತ. ನಾನು ಮಾಡುವ ಸಹಾಯನ ನೋಡಿ ನಿಮ್ಮ ತಂದೆಯವರು ಸಂತೋಷ ಪಡಬಹುದು. ನಮ್ಮ ತಂದೆಯವರು ಬದುಕಿದ್ರೆ ತಾನೇ ಸಂತೋಷ ಪಡುವುದಕ್ಕೆ. ಅವರು ತೀರಿ ಹೋಗಿ 6 ವರ್ಷ ಆಯ್ತು. ನೋಡಿ, ಖಂಡಿತವಾಗಿಯೂ ನೀವು ನನಗೆ ಸಹಾಯ ಮಾಡ್ತೀರಾ? ಮೀನಾಕ್ಷಿ, ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದ್ರಿ ನಾನು ಮನುಷ್ಯತ್ವನೇ ಕಳೆದುಕೊಂಡಂತಾಗುತ್ತದೆ. ಕೇಳು ಮೀನಾಕ್ಷಿ, ನಿಮಗೆ ಯಾವ ಸಹಾಯ ಬೇಕು ಅಂತ. ನೋಡಿ, ನಾನು ಕೇಳುವ ಸಹಾಯ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ನಿಮ್ಮ ಸತ್ಯನ ಸ್ವೀಕರಿಸಿದ್ರೆ ನನಗೆ ಅಷ್ಟೇ ಸಾಕು. ಮೀನಾಕ್ಷಿ, ನೀನು ನನ್ನನ್ನು ಇಷ್ಟಪಡ್ತಾ ಇದೀಯಾ? ಹೌದು. ಯಾಕೆ ನಾನು ನಿಮ್ಮನ್ನು ಇಷ್ಟಪಡಿಬಾರ್ದ? ಹಾಗಲ್ಲ ಮೀನಾಕ್ಷಿ, ನಿನ್ನಂತ ಶ್ರೀಮಂತ ಹೆಣ್ಣು ಈ ಬಡವನ ಮನೆಗೆ ಬರೋದಂದ್ರೆ ನನಗೆ ಏಕ ಸ್ವಲ್ಪ ಸಂಕೋಚ. ಹೋಗ್ಲಿ ಬಿಡಿ, ನೀವೇನೋ ನನಗೊಂದು ಬಹಳ ಕೊಡ್ತೀರಂತ ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದ್ರಿ. ನೀವೇ ತಿರಸ್ಕಾರ ಮಾಡ್ತೀರಂದ್ರೆ ಆಯ್ತು ಬಿಡಿ, ನಾನು ಹೊರಟೋಗ್ತೀನಿ. ನಿಲ್ಲು ಮೀನಾಕ್ಷಿ, ಈ ನಿನ್ನ ಪ್ರೀತಿಗೆ ನನ್ನ ಒಪ್ಪಿಗೆ ಇದೆ. ಆದಷ್ಟು ಬೇಗ ನಮ್ಮ ತಂದೆ ತಾಯಿಗೆ ಹೇಳಿ ನಮ್ಮಿಬ್ಬರ ಮದುವೆ ಕಾರ್ಯನ ಮುಂದುವರಿಸುತ್ತೇನೆ. ಈಗ ಅದರ